ನಾನು ಉಳವನಗೌಡ ಪಾಟೀಲ್. ಶ್ರೀಕಾಂತ್ ದೇವಗಿರಿ. ನಮಸ್ಕಾರ. ನನ್ನ ಹೆಸರು ಮಲ್ಲಪ್ಪ ಕಳ್ಳಿಗುಡ್ಡ. ಹೆಸರು ಡಾಕ್ಟರ್ ಆರ್ ಬಸವರಾಜಪ್ಪ ಅಂತೇಳಿ. ನಾನು ಎಲ್ಲರಿಗೂ ನಮಸ್ಕಾರ. ತಾವೆಲ್ಲ ಬರಬೇಕಂತ ನಾನು ಇಲ್ಲಿ ಚಂದ್ರೋದಯ ಸಮಯಕ್ಕೆ ಆರತಿ ಅದು ಪೂಜೆ ಚೆನ್ನಾಗಿ ಮಾಡಿರ್ತಾರೆ. ನಾನು ವಿಘ್ನೇಶ್ವರನಲ್ಲಿ ನಾನು ಕೇಳ್ಕೊಳ್ತೇನೆ. ಸಿದ್ಧಿವಿನಾಯಕ ಮಂದಿರ ಧಾರವಾಡ ನ್ಯೂ ಬಸ್. ಕುಮಾರೇಶ್ವರ ನಗರ. ಅಶೋಕ್ ಮುರಳೀಧರ್ ಕಾಶಿಕರ್. ನನ್ನ ಹೆಸರು ನಿತೀಶ್ ಗಾಸ್ತೆ ಅಂತ. ನಾಗರಾಜ್ ಗಡ್ಕರ್. ಹೆಸರು ಹರೀಶ್ ಬಿಜಾಪುರ ಅಂತೇಳಿ. ಇದು ಸುಮಾರು ಜನ ಭಕ್ತರೆಲ್ಲ ಬರ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ. ಶ್ರೀ ಸಿದ್ಧಿ ವಿನಾಯಕಯ ನಮಃ. ವಿಘ್ನ ನಿವಾರಕ ಗಣಾಧೀಶ ಗಣಪತಿಯನ್ನು ಪ್ರಥಮ ಪೂಜಿತರಾಗಿ ಭಕ್ತರ ಮನಮನದಿ ನೆಲೆಸಿ ಭುವಲೋಕದ ಪಾಪವ ಕರ್ಮವ ತೊಳೆದು ಆಧ್ಯಾತ್ಮವನ್ನು ಆಶೀರ್ವಾದವನ್ನು ನೀಡಿ ಈ ಭೂಲೋಕದಲ್ಲಿ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿ ಮಾಡುವ ಗಣಪ ಯಾರಿಗೆ ತಾನೇ ಬೇಡ. ಆ ಸಿದ್ಧಿ ವಿನಾಯಕರ ದೇವರ ಮಂದಿರ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರದ ಕುಮಾರೇಶ್ವರ ನಗರಕ್ಕೆ ಹೋಗುವ ಹೆದ್ದಾರಿಯ ಪಕ್ಕದಲ್ಲಿಯೇ ಇದೆ. ಇದನ್ನು ಪರಿಚಯಿಸುತ್ತಾ ನಾನು ನಿಮ್ಮ ಸುರೇಶ್. ಹೊಸ ಆಡಳಿತ ಮಂಡಳಿ ಭಕ್ತರ ಸಮೂಹ ಹಳೆಯ ಮಂದಿರವನ್ನು ತನು ಮನ ಧನಗಳಿಂದ ಅರ್ಪಿಸಿ ಭಕ್ತಿ ಶ್ರದ್ಧೆ ಸೇವೆಯಿಂದ ನವೀಕರಿಸಿ ಭಕ್ತಿಯಿಂದ ಪೂಜಿಸಿ ಭಜಿಸಲು ಪ್ರತಿ ಹುಣ್ಣಿಮೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಹೋಮ ಯಾಗಾದಿಗಳನ್ನು ಮಾಡುತ್ತಾ ಭಕ್ತಿ ರಸವನ್ನು ಭಕ್ತರಿಗೆ ಅರ್ಪಿಸಲು ಅಧ್ಯಾತ್ಮ ಛಾಯೆಯು ದೇವಸ್ಥಾನದಲ್ಲಿ ಹರಡಿ ಭಕ್ತರೆಲ್ಲ ಆನಂದದಿಂದ ಬಂದು ಸೇವೆ ಸಲ್ಲಿಸುತ್ತಿರುವ ದೃಶ್ಯ ಇಲ್ಲಿ ಕಾಣಬಹುದು. ಪ್ರತಿ ಸಂಕಷ್ಟಿಯಂದು ಮಹಿಳಾ ಮನೆಗಳಿಂದ ಭಜನೆ ಕೀರ್ತನೆ, ಚಂದ್ರೋದಯದ ಸಮಯದಲ್ಲಿ ಮನಸೋ ಇಚ್ಛೆ ಮಹಾಪೂಜೆ ಕಣ್ಣಮನ ಸೆಳೆಯುವುದು. ನಂತರ ಭಕ್ತರು ತಂದ ವಿವಿಧ ನಮೂನೆಯ ಸಿಹಿ ಪ್ರಸಾದ, ಅನ್ನ ಪ್ರಸಾದ, ಹಣ್ಣು ಹಂಪಲುಗಳ ಪ್ರಸಾದ ಇತ್ಯಾದಿಗಳನ್ನು ಎಲ್ಲರೂ ಸಾಮೂಹಿಕವಾಗಿ ಭಕ್ತಿಯಿಂದ ಹಂಚಿ ಸೇವಿಸುವವರು ಪುನೀತರಾಗುವವರು. ಇಂಥ ಭಕ್ತಿ ಭರಿತ ಪ್ರಶಾಂತ ವಾತಾವರಣದ ಶ್ರೀ ಸಿದ್ಧಿವಿನಾಯಕ ಮಂದಿರಕ್ಕೆ ತಾವೆಲ್ಲ ಕುಟುಂಬ ಸಮೇತ ಬಂದು ಒಮ್ಮೆ ಪುನೀತರಾಗಲೇಬೇಕು. ಸಿದ್ಧಿ ವಿನಾಯಕನಲ್ಲಿ ತಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಸಿದ್ಧಿ ಪಡೆಯಲೇಬೇಕು. ಓಂ ಗಣಾಧೀಶ. ಸುಮಾರು ಒಂದು 5 ವರ್ಷದಿಂದ ಈ ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ದೇವೆ. ಗಣೇಶನ ವಿಗ್ರಹ ಒಂದು ಆಶೀರ್ವಾದ ಕೃಪೆ ಯಾವತ್ತೂ ನಮಗೆ ಇದೆ. ಹೀಗಾಗಿ ಇಲ್ಲಿ ನಮಗೆ ಹತ್ತಿರ ಕೂಡ ಮನೆ ಇರೋದ್ರಿಂದ ಹೆಚ್ಚು ಈ ದೇವಸ್ಥಾನಕ್ಕೆ ಯಾವಾಗ ಬಂದು ಹೋಗ್ತಾ ಇರ್ತೀವಿ. ಮನಸ್ಸಿಗೆ ಯಾವಾಗಾದ್ರೂ ಸ್ವಲ್ಪ ಬೇಜಾರಾದಾಗ ಇಲ್ಲಿ ಬಂದು ಆ ವಿಘ್ನೇಶ್ವರನ ಸ್ಮರಣೆ ಮಾಡ್ತಾ ಕೂತ್ಕೊಂಡು ಹೋದಾಗ ಮನಸ್ಸಿಗೆ ಬಹಳ ಉಲ್ಲಾಸ ಅನ್ನಿಸ್ತೈತಿ. ಹೀಗಾಗಿ ಇವತ್ತಂತೂ ವಿಶೇಷವಾಗಿ ಮಂಗಳವಾರ ಸಂಕಷ್ಟಿ ಬಂದಿದ್ದರಿಂದ ಬಹಳ ವಿಶೇಷವಾದಂಥ ಪೂಜೆ ಇದೆಲ್ಲ ನಾವು ಕಣ್ತುಂಬ ನೋಡಿ ಬಹಳ ಖುಷಿ ಅನ್ನಿಸ್ತೈತೆ. ಇನ್ನೂ ಹೆಚ್ಚು ವಿಘ್ನೇಶ್ವರ ಎಲ್ಲರಿಗೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿ, ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂಥೇಳಿ ನಾವು 3 ವರ್ಷದಿಂದ ಇಲ್ಲಿ ಸಿದ್ಧಿವಿನಾಯಕ ಸಂಕಷ್ಟಿಗೆ ಬರ್ತಿದ್ದೀವಿ. ಇಲ್ಲೇ ನಾವು ಚೆನ್ನಾಗಿ ನಡೀತಿದೆ. ಮತ್ತು ನಾವು ಅಭಿಷೇಕನೂ ಪ್ರತಿ संकष्टीಗೆ अभिषेकನೂ ಕೊಡ್ತೀವಿ. सिद्धिविनायक मंदिर धारवाड न्यू बस स्टँड जवळ आहे आणि त्या संकष्टीचा कार्यक्रम झालेला आहे. 9-18च्या टायमावर इथे गणपतीची पूजा वगैरे करून षोडोपचार पूजा करून आरती वगैरे झालेली आहे. मंत्रपुष्पांजली होऊन त्याच्यानंतर गणपतीला सर्व लोकांनी जो भक्तिभावाने काय नैवेद्य वगैरे आणला तो गणपतीसमोर ठेवला. त्याची नैवेद्य दाखवला आणि त्याच्यानंतर तो नैवेद्य इथे सगळ्यांना इथे बाहेर आरसासमोर सगळ्यांना आणून नैवेद्य सगळ्यांना वाटला. त्याच्यानंतर पलिकोने मनसोक्त आनंद घेतलेला आणि खरंच छान कार्यक्रम झाला आहे. सगळ्यांनी भक्तिभावाने आणलेला प्रसाद पण इतका छान होता की थोडं खाल्लं तरी मनसोक्त लोकांची पोटं भरलेली आहेत
आणि खरंच छान हृदयभावाने लोकांना गणपती बाप्पाने तसेच त्यांच्या लोकांना त्यांना कुठल्या कार्यक्रम त्यांना कधीही अपयश वगैरे येऊ नये, त्यांना प्रत्येक गोष्टीत यश द्यावं हीच गणपतीचरणी मी प्रार्थना करतो. त्यांना प्रत्येक कामात ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಭಕ್ತಾದಿಗಳು ಮಲಪ್ರಭಾ ನಗರ, ಕುಮಾರೇಶ್ವರ ನಗರ, ಜೋಶಿ ಫಾರ್ಮ್ ಸುತ್ತಮುತ್ತಲಿನ ಜಿಲ್ಲಾ ಜನರು ಬಂದು ನಮಗೆ ಸಹಕಾರ ಕೊಡ್ತಾರೆ. ಆದ್ದರಿಂದ ನಮಗೆ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಲು ಅನುಕೂಲ ಆಗುತ್ತದೆ. ಶ್ರೀಧರ್ ಕಾಶಿಕರ್, ನಾ ಈ ಸಿದ್ಧಿವಿನಾಯಕ್ ಟೆಂಪಲ್ ಗುಡಿದು ಅರ್ಚಕರು. ಇಲ್ಲಿ ನಮ್ಮಲ್ಲಿ ಪ್ರತಿ ದಿವಸ ಪಂಚಾಮೃತ ಅಭಿಷೇಕ ಎಲ್ಲ ಆಗ್ತಿದೆ. ಪ್ರತಿ ದಿವಸ ಪಂಚಾಮೃತ ಅಭಿಷೇಕ ಎಲ್ಲ ಆಗ್ತಿದೆ. ಸಂಕಷ್ಟಿ ದಿವಸ ವಿಶೇಷ ಕरून ಬೆಣ್ಣೆ ಪೂಜಾ, ಗಂಧದ ಪೂಜಾ, ಕುಂಕುಮಾರ್ಚನೆ ಎಲ್ಲ ಪ್ರಕಾರದ ಪೂಜಾ ನಾವಿಲ್ಲಿ ಮಾಡ್ತೀವಿ. ಹೋಮ ಹವನೂ ಮಾಡ್ತೀವಿ. ಭಕ್ತರದ್ದು ಹೆಂಗೆ ಬರ್ತಾರೆ, ಹೆಂಗೆ ಹೇಳ್ತಾರೆ ಅದರ ಪ್ರಕಾರ ಪೂಜಾ ನಾವು ಎಲ್ಲ ಮಾಡಿಕೊಡ್ತೇವೆ. ದಯವಿಟ್ಟು ಎಲ್ಲರೂ ಭಕ್ತರು ಬರ್ರಿ, ಗುಡಿಗೆ ಬರ್ರಿ. ನನ್ನ ಹೆಸರು ನಿತೀಶ್ ಗಾಸ್ತೆ ಅಂತ. ಈ ಸಿದ್ಧಿವಿನಾಯಕ ದೇವಸ್ಥಾನದ ಉಪ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಇಲ್ಲಿ ನಾವು ಸೇವೆ ಮಾಡ್ತಾಯಿದ್ದೇವೆ. ಇಲ್ಲಿ ಪ್ರತಿದಿನ ಪೂಜೆ ಪುರಸ್ಕಾರ ವಿಜೃಂಭಣೆ ನಡೀತಾ ಇದೆ. ಅಂಗಾರಕಿ ಸಂಕಷ್ಟ ಅಂತೂ ಅನ್ನ ಸಂತರ್ಪಣೆಯನ್ನು ನಾವು ಬರ್ತಾಯಿದ್ದೇವೆ. ಬಂದಂಥ ಭಕ್ತರು ಎಲ್ಲರಿಗೂ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾಯಿದೆ ಅಂತ ಭಕ್ತಿಯಿಂದ ಬಹಳ ವಿಶೇಷವಾಗಿ ಎಲ್ಲರೂ ಬರ್ತಾಯಿದ್ದಾರೆ. ಇತ್ತೀಚೆಗೆ ನಾನು ಮಾಡ್ತೀನಿ. ನಾನು ನಾಗರಾಜ್ ಗಡ್ಕರ್, ಸಿದ್ಧಿವಿನಾಯಕ ಅಭಿವೃದ್ಧಿ ಸಮಿತಿಯ ಸಹ ಕಾರ್ಯದರ್ಶಿ. ಈಗ ನಾವು ಈ ಗುಡಿಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕಂತೂ 3 ವರ್ಷ ಆಯಿತು. 3 ವರ್ಷ ಮುಗಿತಾ ಈಗ ಎಲ್ಲ ಈ ಸುತ್ತಮುತ್ತಲಿನ ಜನ ಅಂದರೆ ಸಿದ್ಧಾರ್ಥ ಕಾಲನಿ, SBI ಕಾಲನಿ, ಮಲಪ್ರಭಾ ನಗರ, ಮುಧೋಳ್ಕರ್ ಕಂಪೌಂಡ್, ಮೂಕಾಂಬಿಕಾ ನಗರ, ಜೋಶಿ ಫಾರ್ಮ, ಕುಮಾರೇಶ್ವರ ನಗರ, ಆಮೇಲೆ ವೀರಭದ್ರೇಶ್ವರ, ಕಾಮಾಕ್ಷಿ ಕಾಲನಿ, ಆಮೇಲೆ ಇಲ್ಲಿ ಆಕಾಶ್ ನಗರ, ಸುಂದರ್ ನಗರ, ಭಾಳಷ್ಟು ಜನ ಇಲ್ಲೇ ಬರ್ತಾಯಿದ್ದಾರೆ. ಈಗ 1000ಗಟ್ಟಲೆ ಜನ ಬರ್ತಾರೆ. ಮತ್ತು ಇವತ್ತು ಅಂಗಾರಿಕಾ ಸಂಕಷ್ಟಿ ಇರೋದರಿಂದ ನಾವು ಮುಂಜಾನೆ ಗಣಹೋಮ ಮಾಡಿದ್ವಿ. ಪ್ಲಸ್ ಇದನ್ನು ಪಂಚಾಮೃತ ಅಭಿಷೇಕ ಮಾಡಿ ಗಣಪತಿ ದೇವರಿಗೆ ಗಂಧದ ಪೂಜೆ ಹಾಗೂ ಬೆಣ್ಣೆ ಅಲಂಕಾರ ಮಾಡಿದ್ವಿ. ಈ ಸಂಜೆಗೆ ಕಾರ್ತಿಕ ದೀಪೋತ್ಸವ ಮಾಡಿದ್ವಿ. ಈಗ ರಾತ್ರಿ 9:18ಕ್ಕೆ ಚಂದ್ರೋದಯ ನಂತರ ಆರತಿ ಮಾಡಿ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಬಿಜಾಪುರ ಅಂಥೇಳಿ. ಇದು ಸಿದ್ಧಿವಿನಾಯಕ ದೇವಸ್ಥಾನ ಈಗ ಕುಮಾರೇಶ್ವರ ಮತ್ತು ಸಿದ್ಧಾರ್ಥ ಕಾಲನಿ ಏರಿಯಾದ ಈ ದೇವಸ್ಥಾನಕ್ಕೆ ಈಗ ಮೊದಲು ಈ ದೇವಸ್ಥಾನ ಭಾಳ ಒಂದು ಇರಲಿಲ್ಲ. ಈಗ ನಮ್ಮ ಒಂದು ಈ ಕಮಿಟಿ ವತಿಯಿಂದ ಒಂದು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ತಾವು ಕೂಡ ಎಲ್ಲರೂ ಈ ಸಿದ್ಧಿವಿನಾಯಕ ದೇವಸ್ಥಾನದ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಸಂಕಷ್ಟಿ ಸಲುವಾಗಿ ಎಲ್ಲ ಕೂಡಿ ಪೂಜೆ, ಬೆಣ್ಣೆ ಪೂಜೆ ಅದೆಲ್ಲ ಮಾಡಿ ಚಲೋ ಶಕ್ತಿವಾನ ಗಣಪತಿ ಐತಿ. ಗಣಪತಿಯಿಂದ ಎಲ್ಲರಿಗೂ ಚಲೋದಾಗಲಿ ಅಂತೇಳಿ ಭಾಳ ಜನ, ಸುಮಾರು ಜನ ಭಕ್ತರೆಲ್ಲ ಬರ್ತಾಯಿದ್ದಾರೆ. ಚಲೋ ದಿವ್ಸಕ್ಕೆ ನಮಸ್ಕಾರ ಎಲ್ಲರಿಗೂ. ನಮ್ಮ ಕುಮಾರೇಶ್ವರ ನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಒಂದು 40 ವರ್ಷದ ಇತಿಹಾಸ ಇದೆ. ನಾವು ಪ್ರತಿ ಸಂಕಷ್ಟಿಗೆ ಇಲ್ಲಿ ಭಾಳ ಜನ, ಸುತ್ತಮುತ್ತಲ ಬಡಾವಣೆ ಜನಗಳು ಎಲ್ಲರೂ ಬರ್ತಾರೆ. ಆಮೇಲೆ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೇವೆ. ಸೊ ಈಗ ಎಲ್ಲರಿಗೂ ಭಾಳ ಜನಕ್ಕೆ ಗೊತ್ತಾದ ಮೇಲೆ ಸುತ್ತಮುತ್ತ ಬಡಾವಣೆ ಜನ ಎಲ್ಲರೂ ಬರ್ತಾಯಿದ್ದಾರೆ. ಒಂದು ಚಲೋ ಮಂದಿಯಿಂದ ಪ್ರತಿಕ್ರಿಯೆಯನ್ನು ಚಲೋ ಬರ್ತಾಯಿದೆ. ಸೊ ದೇವರ ಆಶೀರ್ವಾದ ಎಲ್ಲರೂ ಬಂದು ನೀವು ತೊಗೋಬೇಕಂತ ಹೇಳಿ ಬೇಡ್ಕೊತೀನಿ.